ಅಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ನಾಳೆ ಬಿಹಾರ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೆಯುತ್ತಿದ್ದು ಘಟಾನುಘಟಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಮತ ಪ್ರಕ್ರಿಯೆ ಮುಗಿದ ಬಳಿಕ ಸಮೀಕ್ಷೆಗಳ ಬಗ್ಗೆಯೂ ಭಾರಿ ಕುತೂಹಲ ಮೂಡಿದೆ. ಮತ್ತೊಂದೆಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಹಿನ್ನೆಲೆ ಇಬ್ಬರು ಅಧಿಕಾರಿಗಳ ತಲೆದಂಡವಾಗಿದೆ. ಜೈಲಲ್ಲಿ ಮಾತ್ರವಲ್ಲ, ವಿಧಾನಸೌಧದಲ್ಲೂ ಉಗ್ರರಿದ್ದಾರೆ ಎಂಬ ಎಚ್.ಡಿ. ಕುಮಾರಸ್ವಾಮಿ ಅವರ ಟೀಕೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಹಾಗಿದ್ರೆ ಏನೆಲ್ಲ ಸುದ್ದಿಗಳಿದಾವೆ ಒಂದೊಂದಾಗಿ ನೋಡೋಣ. ನಾಳೆ ಬಿಹಾರ ರಾಜ್ಯದಲ್ಲಿ ಒಂದನೇ ಹಂತದ ಮತದಾನ ನಡೆಯುತ್ತಿದೆ. ಎನ್ಡಿಎ ಮೈತ್ರಿಕೂಟದ ಸಾರಥ್ಯದಲ್ಲಿ ಜೆಡಿಯು ನಿತೀಶ್ ಕುಮಾರ್ ಮತ್ತೊಮ್ಮೆ ಅಧಿಕಾರಕ್ಕೇರುವ ಕನಸು ಕಾಣ್ತಿದ್ದಾರೆ ಮತ್ತು ಇಂಡಿಯಾ ಮಹಾಗಠಬಂಧನ್ ನೇತೃತ್ವದಲ್ಲಿ ಆರ್ಜೆಡಿಯ ತೇಜಸ್ವಿ ಯಾದವ್ ಸಿಎಂ ಆಗುವ ತವಕದಲ್ಲಿ, ಸಿಎಂ ಗದ್ದುಗೆ ಏರುವ ತವಕದಲ್ಲಿ ಇರುವಂಥದ್ದು. ಆದರೆ ಬಿಹಾರ ಮತದಾರ ಯಾರ ಕೈ ಹಿಡಿಯಲಿದ್ದಾರೆ ಅನ್ನೋದು ನಾಳೆಯ ಎಕ್ಸಿಟ್ ಪೋಲ್ಗಳಲ್ಲಿ ಒಂದು ಸಣ್ಣ ಝಲಕ್ ಸಿಗಬಹುದು. ಬಿಹಾರ ಎಲೆಕ್ಷನ್ ಮೇಲೆಯೇ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಭವಿಷ್ಯ ನಿಂತಿದೆ. ಪುನರ್ರಚನೆಯೋ ಅಥವಾ ಪವರ್ ಶೇರಿಂಗೋ ಅನ್ನೋದು ನಿರ್ಧಾರವಾಗಲಿದೆ. ಪ್ರಧಾನಿ ಮೋದಿ 14 ದಿನಗಳ ಪ್ರಚಾರ, ಪ್ರಿಯಾಂಕಾ ಗಾಂಧಿ ಅವರ 10 ರ್ಯಾಲಿ, ರಾಹುಲ್ ಗಾಂಧಿ ಅವರ ಮತ್ತು ಜೆ.ಪಿ. ನಡ್ಡಾ ಜೊತೆಲಿ ತೇಜಸ್ವಿ ಯಾದವ್ ಸೇರಿದಂತೆ ಹಲವರ ಘಟಾನುಘಟಿಗಳ ಭರ್ಜರಿ ಕ್ಯಾಂಪೇನ್ ಕೂಡ ಈಗ ಬಹುದೊಡ್ಡ ಮತಗಣಿತದ ಲೆಕ್ಕ, ಜಾತಿಗಣಿತದ ಲೆಕ್ಕಾಚಾರಗಳನ್ನು ಮಾಡ್ತಿದೆ. ಆದರೆ ಸಿಎಂ ನಿತೀಶ್ ಕುಮಾರ್ ಅವರು ಮಾತ್ರ ಬೆರಳೆಣಿಕೆಯಷ್ಟು ರ್ಯಾಲಿಗಳಲ್ಲಿ ಭಾಗವಹಿಸುವ ಮೂಲಕ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಇದು ಬೇರೆಯದ್ದೇ ಸಂದೇಶ ರವಾನೆ ಆಗ್ತಿರುವಂಥದ್ದು ಕೂಡ ಸತ್ಯ. ಹೊಸಬರಿಗೆ ಆದ್ಯತೆಯ ಮುನ್ಸೂಚನೆ ನೀಡಿದೆಯಾ ಎಂಬ ಚರ್ಚೆಗಳು ಕೂಡ ಈಗ ನಡೀತಿರುವಂಥದ್ದು. ಬಿಹಾರ ಚುನಾವಣೆಯ ಫಲಿತಾಂಶ ತಮಿಳುನಾಡು, ಜಾರ್ಖಂಡ್ ಸೇರಿದಂತೆ ಹಲವು ರಾಜ್ಯಗಳ ಚುನಾವಣೆಗಳ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಹೀಗಾಗಿ ಬಿಹಾರ ಚುನಾವಣೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಘಟಾನುಘಟಿಗಳ ಎದೆಯಲ್ಲಿ ನಡುಕ ಶುರುವಾಗಿದ್ದು ನಾಳೆ ಜನರು ತಮ್ಮ ಮತದ ಮೂಲಕ ತೀರ್ಮಾನ ಮಾಡೋರಿದ್ದಾರೆ. ತುಂಬಾ ಸ್ಪಷ್ಟ. ಬಿಹಾರದಲ್ಲಿ ಎನ್ಡಿಎ ಬಹುದೊಡ್ಡ ಮುಖಭಂಗ ಏನಾದರೂ ಅನುಭವಿಸಿದ್ರೆ, ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 74 ಸ್ಥಾನಗಳನ್ನು ಗಳಿಸಿತ್ತು. 74ಕ್ಕೆ ಒಂದೇ ಒಂದು ಸ್ಥಾನ ಕಮ್ಮಿ ಬಂದರೂ ಕೂಡ ಅದು ನರೇಂದ್ರ ಮೋದಿ ಅವರಿಗೆ ಆಗುವಂತಹ ಬಹುದೊಡ್ಡ ಮುಖಭಂಗ ಆಗಿರುತ್ತೆ. ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅಟ್ಟರ್ ಫೇಲ್ ಆಗಿದ್ದಾರೆ, ಫ್ಲಾಪ್ ಆಗಿದ್ದಾರೆ ಅನ್ನುವಂತಹ ಸಂದೇಶ ರವಾನೆ ಆಗುತ್ತೆ. ಇದರ ಜೊತೆಯಲ್ಲಿ ಆರ್ಜೆಡಿ ಅನ್ನುವಂತಹ 35 ವರ್ಷದ ಹುಡುಗನ ಒಂದು ಪಕ್ಷ, ಹಾಗೆ ತಗೊಳ್ಳೋಣ ಲೆಕ್ಕ. ದೇಶದ ಪ್ರಧಾನಿ ಒಂದು ಕಡೆ, ದೇಶದ ಗೃಹ ಸಚಿವರು ಒಂದು ಕಡೆ, ನಂಬರ್ 1 ನಂಬರ್ 2 ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿ ಆದಂತಹ ನಿತೀಶ್ ಕುಮಾರ್ ಅವರು ಮತ್ತೊಂದು ಕಡೆ, ಇಡೀ ಕೇಂದ್ರ ಸರ್ಕಾರದ ಆಡಳಿತ ಯಂತ್ರ ಎಲ್ಲ ಬಲ ಇಟ್ಕೊಂಡು ಒಬ್ಬ ತೇಜಸ್ವಿ ಯಾದವ್ ಎನ್ನುವಂತಹ ಹುಡುಗನ ಎದುರಲ್ಲಿ 74ಕ್ಕಿಂತ ಒಂದು ಸ್ಥಾನ ಕಮ್ಮಿ ತಗೊಂಡ್ರೂ ಕೂಡ ಅದು ಬಹುದೊಡ್ಡ ಮುಖಭಂಗ. ಅದೇ ರೀತಿ ಆರ್ಜೆಡಿ 75 ಸ್ಥಾನಗಳನ್ನು ಕಳೆದ 2020 ವಿಧಾನಸಭಾ ಚುನಾವಣೆಯಲ್ಲಿ ಗಳಿಸಿತ್ತು. ಆದರೆ ಒಂದು ವೇಳೆ 75ರ ಬದಲಿಗೆ 76 ಸ್ಥಾನ ಗೆದ್ದರೂ ಕೂಡ ಅದು ಮೋದಿ ಮತ್ತು ಅಮಿತ್ ಶಾ ಅವರ ಎದುರಲ್ಲಿ 35 ವರ್ಷ ವಯಸ್ಸಿನ ಯುವಕನೊಬ್ಬನ ಘನ ದಿಗ್ವಿಜಯ ಅಂತಲೇ ವಿಶ್ಲೇಷಣೆ ಆಗತ್ತೆ. ಏನಾಗಬಹುದು? ಬಹುದೊಡ್ಡ ಕುತೂಹಲ ಇದೆ. ಎರಡನೇ ಸುದ್ದಿ, ನಾಳೆ ಬಿಹಾರ ರಾಜ್ಯದ 122 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 45,399 ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತಿದ್ದು 1,302 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. 3.7 ಕೋಟಿಗೂ ಹೆಚ್ಚು ಮತದಾರರು ಹಕ್ಕು ಚಲಾಯಿಸಲಿದ್ದು 100 ವರ್ಷಕ್ಕಿಂತ ಮೇಲ್ಪಟ್ಟ 6,255 ಹಿರಿಯರನ್ನ ಒಳಗೊಂಡಿರುವಂತಹ ಮತದಾರರ ಪಟ್ಟಿ ಸಿದ್ಧವಾಗಿರುವಂಥದ್ದು. ಮತದಾನ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ನಡೆಯಲಿದೆ. ಇನ್ನು 4 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿ ಚುನಾವಣಾ ಕರ್ತವ್ಯದಲ್ಲಿ ಭಾಗಿಯಾಗಲಿದ್ದಾರೆ. ಮುಂಜಾಗ್ರತೆಯಾಗಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ ಸುಮಾರು 500 ತುಕಡಿಗಳು, ಸಿಆರ್ಪಿಎಸ್ 500 ತುಕಡಿಗಳು ರಾಜ್ಯಕ್ಕೆ ಆಗಮಿಸಿವೆ. ರಾಜ್ಯದ 60,000ಕ್ಕೂ ಹೆಚ್ಚು ಸಿಬ್ಬಂದಿ ಭದ್ರತೆ ಒದಗಿಸಲಿದ್ದಾರೆ. ನೇಪಾಳದ ಗಡಿಯ ಕೆಲ ಭಾಗಗಳನ್ನು 72 ಗಂಟೆಗಳ ಕಾಲ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಇನ್ನು ಮತ ಪ್ರಕ್ರಿಯೆ ಮುಗಿದ ಮೇಲೆ ಎಕ್ಸಿಟ್ ಪೋಲ್ ಬಗ್ಗೆ ಭಾರೀ ಕುತೂಹಲ ಮೂಡಿದೆ. ಮೊದಲ ಹಂತದ ಚುನಾವಣೆಯ ಬಳಿಕ ಹಲವು ಸಮೀಕ್ಷೆಗಳಲ್ಲಿ ಎನ್ಡಿಎ ಗೆಲುವಿನ ಸಾಧ್ಯತೆ ಬಗ್ಗೆ ಹೇಳಿದ್ದವು. ಇನ್ನೂ ಕೆಲವೊಂದು ಸಮೀಕ್ಷೆಗಳು ಮಹಾಗಠಬಂಧನ್ ಗೆಲುವಿನ ಸುಳಿವು ನೀಡಿದ್ದವು. ಹೀಗಾಗಿ ಎರಡನೇ ಹಂತದ ಮತದಾನದ ಪ್ರಕ್ರಿಯೆಯ ಬಳಿಕ ಎಕ್ಸಿಟ್ ಪೋಲ್ ಯಾವ ಪಕ್ಷದ ಗೆಲುವಿನ ಮುನ್ಸೂಚನೆ ನೀಡುತ್ತದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಮೊದಲ ಹಂತದ ಚುನಾವಣೆಯಲ್ಲಿ ಆಲ್ಮೋಸ್ಟ್
ಕ್ಲಿಯರ್ ಮೆಜಾರಿಟಿ ಮಹಾಗಠಬಂಧನ್ಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ಪ್ರಾದೇಶಿಕ ಸೆಫಾಲಜಿಸ್ಟ್ಗಳು, ಅಲ್ಲಿ ಗ್ರೌಂಡಲ್ಲಿರುವಂತಹ ಸೆಫಾಲಜಿಸ್ಟ್ಗಳು, ಎಸಿ ರೂಮಲ್ಲಿ ಕೂತು ಮಾತಾಡುವಂತಹ ಸೆಫಾಲಜಿಸ್ಟ್ಗಳಲ್ಲ, ಗ್ರೌಂಡಲ್ಲಿ ಬೆವರು ಸುರಿಸ್ಕೊಂಡು ಓಡಾಡುವಂತಹ ಸೆಫಾಲಜಿಸ್ಟ್ಗಳು ಸ್ಪಷ್ಟವಾಗಿ ಹೇಳಿದರು 70-75 ಮಹಾಗಠಬಂಧನ್ ಗೆಲ್ಲುತ್ತೆ 121ರಲ್ಲಿ ಅಂತ. ಈಗ ಅದೇ ಮಂದಿ ಚುನಾವಣೆಗೂ ಮುಂಚೆ, ಮತದಾನಕ್ಕೂ ಮುಂಚೆ ಹೇಳ್ತಿರುವಂಥದ್ದು ಇನ್ನು 50 ಕೇವಲ 50 ಅಥವಾ 55 ಕ್ಷೇತ್ರಗಳನ್ನು ಗಟ್ಟಿಯಾಗಿ ಮಹಾಗಠಬಂಧನ್ ಗೆದ್ದು ಬಿಟ್ಟರೆ ಬಿಹಾರದಲ್ಲಿ 2ನೇ ಹಂತದ ಮತದಾನದ ಬಳಿಕನೇ ಹೇಳ್ಬಿಡಬಹುದು ಮಹಾಗಠಬಂಧನ್ ಅಧಿಕಾರಕ್ಕೆ ಬರುತ್ತೆ ಅಂತ. ಒಂದು ವೇಳೆ ಮೊದಲ ಹಂತದ ಮತದಾನದ ಲೆಕ್ಕದಲ್ಲೇ ಅತಿ ಹೆಚ್ಚು ಮತದಾನ ಆಗಿಬಿಟ್ರೆ ನೋ ಡೌಟ್ ಮಹಾಗಠಬಂಧನ್ಗೆ ಲಾಭ, NDAಗೆ ನಷ್ಟ. 3ನೇ ಸುದ್ದಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಹಿನ್ನೆಲೆ 2 ಅಧಿಕಾರಿಗಳ ತಲೆದಂಡವಾಗಿದೆ. ಹಿರಿಯ ಅಧಿಕಾರಿಗಳು ಜೈಲು ಅಧಿಕಾರಿಗಳ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಹತ್ವದ ಸಭೆ ನಡೆಸಿದ್ರು. ಜೈಲಲ್ಲಿ ಉಗ್ರರು, ಅತ್ಯಾಚಾರಿಗಳು, ರೌಡಿಗಳಿಗೆ ಐಷಾರಾಮಿ ವ್ಯವಸ್ಥೆ ನೀಡಿದ್ದಕ್ಕೆ ಅಧೀಕ್ಷಕ IG ಮ್ಯಾಗೇರಿ, ಉಪ ಅಧೀಕ್ಷಕ ಅಶೋಕ್ ಭಜಂತ್ರಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಮತ್ತು ಮುಖ್ಯ ಅಧೀಕ್ಷಕ ಸುರೇಶ್ರನ್ನು ವರ್ಗಾವಣೆ ಮಾಡಲಾಗಿದೆ. ಜೈಲಿನಲ್ಲಿ VIP ವ್ಯವಸ್ಥೆಗಳ ಬಗ್ಗೆಯೂ ಕಿಡಿಕಾರಿದ್ದಾರೆ. ಪರಪ್ಪನ ಅಗ್ರಹಾರದ ಅಕ್ರಮಗಳ ತನಿಖೆಗೆ 3 ಹಿರಿಯ IPS ಅಧಿಕಾರಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಮಿಟಿ ರಚನೆಗೆ ಆದೇಶಿಸಲಾಗಿದೆ. ಸಮಗ್ರವಾಗಿ ತನಿಖೆ ಮಾಡಿ ವರದಿ ನೀಡುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಇನ್ನು ಮುಂದೆ ಪರಪ್ಪನ ಅಗ್ರಹಾರದ ಮುಖ್ಯ ಅಧೀಕ್ಷಕರಾಗಿ IPS ಅಧಿಕಾರಿಯೊಬ್ಬರನ್ನು ನೇಮಿಸಲು ನಿರ್ಧರಿಸಲಾಗಿದೆ. ಕಾರಾಗೃಹ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಭೆಯಲ್ಲಿ ಪರಮೇಶ್ವರ್ ಗರಂ ಆಗಿದ್ದಾರೆ. ಜೈಲು ಅಕ್ರಮಗಳ ಫೋಟೋ ತೋರಿಸಿ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಹೇಳುವ ಮಾತು, ಕೊಡುವ ಅಂಕಿಅಂಶಗಳನ್ನು ನೋಡಲು ನಾನು ಬಂದಿಲ್ಲ, ಪ್ರತಿ ಸಲ ಹಳೆಯ ವಿಡಿಯೋಗಳು ಎಂದು ನೀವೆಲ್ಲ ಸಬೂಬು ಹೇಳುತ್ತೀರಿ, ರಾಷ್ಟ್ರ ಮಟ್ಟದಲ್ಲಿ ಇಲಾಖೆಯ ಗೌರವ ಕಳೆದಿದ್ದೀರಿ ಹೀಗಂತ ಜೈಲಿನ ಸೂಪರಿಂಟೆಂಡೆಂಟ್ ಸುರೇಶ್ಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮತ್ತು ಜೈಲಿನ ಒಳಗೆ ಮೊಬೈಲ್ ಫೋನ್, ಮದ್ಯ, ಪೆನ್ ಕ್ಯಾಮರಾ ಹೇಗೆ ಹೋಗಿವೆ ಎಂದು ಪ್ರಶ್ನಿಸಿದ್ದಾರೆ. 4ನೇ ಸುದ್ದಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡುತ್ತಿರುವ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಸ್ಯಾಂಡಲ್ವುಡ್ ನಟ ಧನ್ವೀರ್ನನ್ನ CCB ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಳೆದ 3-4 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಿಸಿದ ಕೆಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಶಂಕಿತ ಉಗ್ರನಿಗೆ ವಿಕೃತಕಾಮಿ ಉಮೇಶ್ ರೆಡ್ಡಿ ಸೇರಿದಂತೆ ಅನೇಕ ಘೋರ ಅಪರಾಧಗಳನ್ನು ಮಾಡಿ ಜೈಲು ಸೇರಿರುವ ಕೆಲವು ಕೈದಿಗಳಿಗೆ ರಾಜಾತಿಥ್ಯ ನೀಡುತ್ತಿರುವ ವಿಡಿಯೋ ಅದಾಗಿದೆ. ಈ ವಿಡಿಯೋ ವೈರಲ್ ಹಿಂದೆ ದರ್ಶನ್ ಆಪ್ತ ನಟ ಧನ್ವೀರ್ ಇದ್ದಾರೆ ಎಂಬ ಅನುಮಾನ ಪೊಲೀಸರಿಗೆ ಮೂಡಿದೆ. ಜೈಲಿನ ವಿಡಿಯೋವನ್ನು ಧನ್ವೀರ್ ರಿಲೀಸ್ ಮಾಡಿದ್ದಾರೆ ಎಂಬ ಅನುಮಾನ ವ್ಯಕ್ತಪಡಿಸಿರುವಂತಹ CCB ನಟನನ್ನ ವಶಕ್ಕೆ ಪಡೆದು ತನಿಖೆಗೆ ಒಳಪಡಿಸಿದ್ದಾರೆ. ಧನ್ವೀರ್ ಮೊಬೈಲ್ ವಶಕ್ಕೆ ಪಡೆದಿದ್ದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಜೈಲಿನ ವಿಡಿಯೋಗಳು ಸೋರಿಕೆ ಆಗಿದ್ದೇಗೆ, ವಿಡಿಯೋ ತೆಗೆದಿದ್ದು ಯಾರು, ಶೇರ್ ಮಾಡಿದ್ಯಾರು ಎಂಬ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ತನಿಖೆಗೆ ಮುಂದಾಗಿದ್ದಾರೆ. ವಿಡಿಯೋ ಯಾರು ಕಳಿಸ್ಕೊಟ್ರೋ, ಫಸ್ಟ್ ಆಫ್ ಆಲ್ ವಿಡಿಯೋ ಕಳಿಸ್ಕೊಟ್ಟಿದ್ದು ವೈರಲ್ ಆಗಿದ್ದು ತಪ್ಪು ಅನ್ನೋದಕ್ಕಿಂತಲೂ ಮಿಗಿಲಾಗಿ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗ್ತಿದೆ ಅಂದರೆ ಫೋನ್ ಕೊಟ್ಟವನು ಯಾರು, ಅಲ್ಲಿ ಎಣ್ಣೆ ಕೊಟ್ಟವನು ಯಾರು, ಅಲ್ಲಿ ಬೀಡಿ ಸಿಗರೇಟ್ ಮತ್ತೊಂದು ಮಗದೊಂದು ಇನ್ಕ್ಲೂಡಿಂಗ್ ದರ್ಶನ್ಗೂ ಸೇರಿಸಿ ಕೊಟ್ಟವನು ಯಾರು ಅನ್ನೋದು ತನಿಖೆ ಆಗಬೇಕು. ಆ ನಂತರದಲ್ಲಿ ಧನ್ವೀರ್ನ ವಿಚಾರ, ನಟ ಧನ್ವೀರ್ ಅವರ ವಿಚಾರ ತನಿಖೆ ಆಗೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅದಕ್ಕೂ ಮುಂಚೆ ಅಯ್ಯೋ ವಿಡಿಯೋ ರಿಲೀಸ್ ಮಾಡಿಬಿಟ್ರು ಅನ್ನೋದಕ್ಕೂ ಮುಂಚೆ ವಿಡಿಯೋ ರೆಕಾರ್ಡ್ ಮಾಡಿದವನು, ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಫೋನ್ ಕೊಟ್ಟವನು, ಅವನ ವಿರುದ್ಧವೂ ಕೂಡ ತನಿಖೆ ಆಗಬೇಕಿದೆ. 5ನೆಯ ಸುದ್ದಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರಿಗೆ ರಾಜಾತಿಥ್ಯ ವಿಚಾರ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲೇ ಭಯೋತ್ಪಾದಕರನ್ನು ಇಟ್ಟುಕೊಂಡಿದ್ದಾರೆ. ಹಾಗಿದ್ದಾಗ ಜೈಲಿನ ಬಗ್ಗೆ ಮಾತನಾಡಿ ಏನು ಪ್ರಯೋಜನ ಎಂದು ಪ್ರಶ್ನಿಸಿದ್ದಾರೆ. ಈ ಮೊದಲೇ ಜೈಲು ಅಧಿಕಾರಿಗಳ ನಡುವಿನ ಬೇಜವಾಬ್ದಾರಿ, ವೈಫಲ್ಯ ಮತ್ತು ರಾಜಕಾರಣದ ವಿಷಯ ಚರ್ಚೆಗೆ ಕಾರಣವಾಗಿತ್ತು. ಇಂತಹ ಅಕ್ರಮಗಳು ಹೊಸದಲ್ಲ, ವ್ಯವಸ್ಥೆಯೇ ಕುಸಿದಿದೆ ಎಂದು ಆರೋಪಿಸಿದ್ರು. ಗೃಹ ಸಚಿವ ಪರಮೇಶ್ವರ್ ತನಿಖೆ ಘೋಷಿಸಿರುವುದರ ಮೇಲೂ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕುಮಾರಸ್ವಾಮಿ ಟೀಕೆಗಳಿಗೆ DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹಿಂದೆ ಶಾಸಕರಾಗಿದ್ದರಲ್ವಾ, ಈ ಹಿಂದೆ ಅವರು ವಿಧಾನಸೌಧಕ್ಕೆ ಬರ್ತಾ ಇದ್ರು, ಅವರ ಪಕ್ಷದ ಶಾಸಕರು ವಿಧಾನಸಭೆಯಲ್ಲಿ ಕೂರಲ್ವಾ, ಕುಮಾರಸ್ವಾಮಿ ಅವರು ಇದರ ಭಾಗ ಅಲ್ವಾ, ಅವರದ್ದೇ ಪಕ್ಷದ ಶಾಸಕರು ವಿಧಾನಸೌಧದಲ್ಲಿಲ್ವಾ, ಹಾಗಿದ್ರೆ HDK ಅವರನ್ನು ಏನಂತ ಕರಿಬೇಕು ಅಂತ ಕೌಂಟರ್ ಕೊಟ್ಟಿರುವಂಥದ್ದು. 6ನೇ ಸುದ್ದಿ,
ಸತೀಶ್ ಜಾರಕಿಹೊಳಿ ಅವರ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕ್ತೀನಿ, ಬಿಗ್ ಡ್ಯಾಡಿ ಆಗ್ತೀನಿ ಅಂತ ಮೀಸೆ ತಿರುವಿದ್ದ ರಮೇಶ್ ಕತ್ತಿ ಸುಕ್ಕನ್ನ ಜಾರಕಿಹೊಳಿ ಬ್ರದರ್ಸ್ ಮುರಿದಿದ್ದಾರೆ. ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಸೇರಿಕೊಂಡು ಎದುರಾಳಿ ರಮೇಶ್ ಕತ್ತಿ ಬಣವನ್ನು ಸೋಲಿಸಿದೆ. ಆದರೆ ಇದೀಗ ಅಧ್ಯಕ್ಷ ಪಟ್ಟವನ್ನು ಬಿಜೆಪಿ ನಾಯಕನಿಗೆ ಕಟ್ಟಲಾಗಿದೆ. ಈ ಮೂಲಕ ಎಲ್ಲರ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಅಚ್ಚರಿ ಸಂಗತಿ ಏನಂದ್ರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಬಾರಿ ಮೈತ್ರಿ ಮಾಡಿಕೊಂಡಿದ್ದು ಅಧ್ಯಕ್ಷ ಸ್ಥಾನವನ್ನು ಬಿಜೆಪಿ ನಾಯಕ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ನೀಡಲಾಗಿದೆ. ಉಪಾಧ್ಯಕ್ಷರಾಗಿ ರಾಜು ಕಾಗೆ ಆಯ್ಕೆಯಾಗಿದ್ದು 30 ತಿಂಗಳ ಪವರ್ ಶೇರಿಂಗ್ ಸೂತ್ರ ಜಾರಿಯಾಗಿದೆ. ಮೊದಲ 30 ತಿಂಗಳು ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿದ್ದರೆ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನದಲ್ಲಿರ್ತಾರೆ. ನಂತರದ ಅವಧಿಗೆ ಕಾಂಗ್ರೆಸ್ ನಾಯಕ ಅಧ್ಯಕ್ಷನ ಸ್ಥಾನದಲ್ಲಿದ್ದರೆ ಬಿಜೆಪಿ ನಾಯಕ ಉಪಾಧ್ಯಕ್ಷನ ಸ್ಥಾನಕ್ಕೆ ಬರ್ತಾರೆ. ಈ ಹಿಂದೆ ಬಿಜೆಪಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿತ್ತು, ಈಗ ನಾವು ಬಿಟ್ಟು ಕೊಟ್ಟಿದ್ದೇವೆ. ಜೊಲ್ಲೆಯವರು ನಮ್ಮನ್ನು ನಂಬಿ ಬಂದಿದ್ದರು, ಅದಕ್ಕಾಗಿ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದೇವೆ. ಈ ಮೂಲಕ ಡಿಸಿಸಿ ಬ್ಯಾಂಕ್ ಚುನಾವಣೆ ಶಾಂತಿಯುತವಾಗಿ ಪೂರ್ಣಗೊಂಡಿದೆ. ಹೊಸ ಅಧ್ಯಕ್ಷ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಬ್ಯಾಂಕ್ನ ಕಾರ್ಯಾಚರಣೆ ಮುಂದುವರಿಯಲಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು ತುಂಬ ಸ್ಪಷ್ಟ. ಬೆಳಗಾವಿ ರಾಜಕಾರಣದ ಲೆಕ್ಕ ಬಂದಾಗ ಅಲ್ಲಿ ಪಕ್ಷ ಆಗಲ್ಲ. ಸಹಕಾರ ಸಂಘಗಳ ಚುನಾವಣೆಯಲ್ಲಿ ರಾಜಕೀಯ ಕುಟುಂಬಗಳ ಮೈತ್ರಿ ಮತ್ತು ವಿಶ್ವಾಸಗಳ ಲೆಕ್ಕ ಬರುತ್ತೆ, ಅನಂತರದಲ್ಲಿ ಜಾತಿ ಬರುತ್ತೆ. ಆದರೆ ಅನಗತ್ಯವಾಗಿ ರಮೇಶ್ ಕತ್ತಿಯವರು ಮೀಸೆಯೆಲ್ಲ ತಿರುವಿ ನಮ್ಮ ಸಮಾಜ ಅಂದರು. ಅದೇ ಸಮಾಜದ ಸಾಕಷ್ಟು ನಿರ್ದೇಶಕರು ಗೆದ್ದಿದ್ರು ಕೂಡ ಅವರ ಬಣಕ್ಕೆ ಯಾರೂ ಬರಲಿಲ್ಲ. ಕಾರಣ ಅವರೇ ಮಾಡಿಕೊಂಡಂತಹ ಆತುರದ ಹೇಳಿಕೆಗಳ ಒಂದು ವಿವಾದ ಮತ್ತು ಕಳಂಕ. ಅವರದ್ದೇ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಅದು ಮುಸಿ ಬಳಿಯುವ ರೀತಿಯಲ್ಲಿ ಅಂಟಿಕೊಂಡು ಬಿಟ್ಟಿದೆ. ಒಂದು ಅಂತಹ ಅತ್ಯುನ್ನತ ಸ್ಥಾನಗಳಲ್ಲಿ ಕೂತಂಥವರು ಸಂಯಮದಿಂದ ಸಹನೆಯಿಂದ ವರ್ತಿಸಿದ್ರೆ ರಾಜಕಾರಣದಲ್ಲಿ ಇನ್ನೊಂದೆರಡು ದಿನ ಎಕ್ಸ್ಟ್ರಾ ಉಳಿಬೋದು. ಇಲ್ಲ ಅಂದರೆ ಏನು ಬೇಕಾದರೂ ಆಗತ್ತೆ ಅನ್ನೋದಕ್ಕೆ ಈ ಕತ್ತಿ ಅವರ ಅಧ್ಯಾಯ ಮತ್ತು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಲೆಕ್ಕಾಚಾರಗಳು ಮತ್ತು ರಿಸಲ್ಟ್ ಸಾಕ್ಷಿಯಾಗಿದೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.